ಸ್ನೇಹಿತರೆ ನಮಸ್ಕಾರ. ಚಿಕ್ಕದೊಂದು ರೀಲ್ಸ್ ಮಾಡಕ್ ಹೋಗಿ ಯಾವ ರೀತಿ ತಗಲಾಕೊಂಡ್ರು ವಿನಯ್ ಮತ್ತು ರಜತ್ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಯಾವುದಾದ್ರೂ ಒಂದು ಕೃತ್ಯವನ್ನ ನಡೆಸೋದ್ರ ಮುಂದೆ ಅಥವಾ ಯಾವುದಾದ್ರೂ ಒಂದು ದೃಶ್ಯವನ್ನ ಚಿತ್ರೀಕರಣ ಮಾಡೋದಕ್ಕಿಂತ ಮುಂಚೆ ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಪ್ರಕರಣ ನಿಲ್ತು. ಈ ಪ್ರಕರಣ ವಿನಯ್ ಮತ್ತು ರಜತ್ಗೆ ಪರಪ್ಪನ ಅಗ್ರಹಾರದ ದಾರಿಯನ್ನು ಕೂಡ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಅವರು ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಲ್ಲ. ಈ ಪ್ರಕರಣ ಕೇವಲ ಇವರಿಬ್ಬರಿಗೆ ಪಾಠವನ್ನು ಕಲಿಸಿದ್ದು ಮಾತ್ರವಲ್ಲದೆ ರೀಲ್ಸ್ ಮಾಡುವಂಥ ಹುಚ್ಚಿರುವಂಥ ಸಾಕಷ್ಟು ಜನರಿಗೆ ಪಾಠವನ್ನು ಕಲಿಸೋದ್ರ ಜೊತೆಗೆ ಇವರ 10 ವರ್ಷದ ಫ್ರೆಂಡ್ಶಿಪ್ಗೂ ಕೂಡ ಈಗ ಒಂದು ರೀತಿಯಲ್ಲಿ ಕೊಳ್ಳಿಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು. ಒಂದೇ ಒಂದು ಪ್ರಕರಣ, ಮಚ್ಚು ಹಿಡಿದು ಮಾಡಿದಂಥ ಒಂದೇ ಒಂದು ರೀಲ್ಸ್ ಪ್ರಕರಣ ಇವರ ಸ್ನೇಹವನ್ನೇ ಕಂಪ್ಲೀಟ್ ಆಗಿ ಬಿರುಕು ಬಿಡುವಂತೆ ಮಾಡಿದೆ. ಜೊತೆಗೆ ಅವರ ಮೇಲೆ ಇವರ ಮೇಲೆ ಅವರು ಆರೋಪ ಪ್ರತ್ಯಾರೋಪವನ್ನು ಕೂಡ ಮಾಡುವಂತೆ ಮಾಡಿದೆ. ವಿನಯ್ ಗೌಡ ಫನ್ನಿ ರಿಯಾಕ್ಷನ್ಗೆ ರಜತ್ ಬೇಸರ ವ್ಯಕ್ತಪಡಿಸಿದ್ರೆ, ಇಲ್ಲಿ ರಜತ್ ನಡೆದುಕೊಂಡಂಥ ರೀತಿಯ ಬಗ್ಗೆ ವಿನಯ್ ಕೂಡ ಒಂದು ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರ ಈ ಸ್ನೇಹ ಎಲ್ಲಿಗೆ ಅಂತ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಎತ್ತಿದೆ. ಹಾಗಾದರೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿಕ್ಕದೊಂದು ರೀಲ್ಸು ಆ ರೀಲ್ಸು ಎಲ್ಲಿವರೆಗೆ ಕರ್ಕೊಂಡೋಗಿ ನಿಲ್ಲಿಸ್ತು ಅಂತ ಹೇಳಿದ್ರೆ, ಬಹುಶಃ ಇವರಿಬ್ಬರು ಕೂಡ ರೀಲ್ಸ್ನಲ್ಲಿ ಇದ್ದಂತಹ ರಜತ್ ಮತ್ತು ವಿನಯ್ ಇಬ್ಬರು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಲ್ಲ ಇಂತಹ ದಿನಗಳನ್ನು ನಾವು ಎದುರು ನೋಡಬೇಕಾಗುತ್ತೆ ಅಂತೇಳಿ. ವಿನಯ್ ಗೌಡ ಮತ್ತು ರಜತ್ ಕಿಶನ್ ಕುಚುಕು ಗೆಳೆಯರಾಗಿದ್ದರು. ಬಿಗ್ ಬಾಸ್ ಸೀಸನ್ 10ರಲ್ಲಿ ಇಬ್ಬರು ಕೂಡ ಭಾಗವಹಿಸ್ತಿದ್ರು, ಇಬ್ಬರು ಕೂಡ ಸ್ಪರ್ಧಿಗಳಾಗಿದ್ದರು. ಬಿಗ್ ಬಾಸ್ ಸೀಸನ್ 11ರಲ್ಲಿ ರಜತ್ ಸ್ಪರ್ಧಿಯಾಗಿದ್ದರೆ, ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಇವರಿಬ್ಬರು ಕೂಡ ಕಂಟೆಸ್ಟೆಂಟ್ಗಳಾಗಿದ್ದಾರೆ. ಇದೇ ವೇಳೆ ಸೆಟ್ ಪ್ರಾಪರ್ಟಿಯನ್ನು ಬಳಸಿ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದಂಥ ಪ್ರಕರಣದಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಆ ಕೈದಿಗಳ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿರುವಂಥ ದೊಡ್ಡ ದೊಡ್ಡ ಪ್ರಕರಣವನ್ನು ಅನುಭವಿಸ್ತಿರುವಂತಹ ದೊಡ್ಡ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿರುವಂಥ ಕೈದಿಗಳ ಜೊತೆಗೆ ಇರುವಂತಹ ಒಂದು ಅವಕಾಶ ಇವರಿಬ್ಬರಿಗೂ ಒದಗಿ ಬಂತು. ಅಂತಹ ಸಾಧನೆಯನ್ನೇ ಇವರಿಬ್ಬರು ಕೂಡ ಮಾಡಿಬಿಟ್ರು. ಅಲ್ಲಿವರೆಗೂ ಕೂಡ ಚೆನ್ನಾಗಿದ್ದಂಥ ಇವರಿಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿದ್ಯಾ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದಂಥ ಪ್ರಕರಣದಲ್ಲಿ ರಜತ್ ಮತ್ತು ವಿನಯ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಜಾಮೀನಿನ ಮೇಲೆ ಹೊರಬಂದ ನಂತರ ವಿನಯ್ ಗೌಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋ ವೇಳೆ ಒಂದು ವಿಚಾರವನ್ನು ಹೇಳಿದರು. ತಮಾಷೆಯಾಗಿ ಹೇಳಿದ್ದು, ರಜತ್ ಜೊತೆಗೆ ಇನ್ಯಾವತ್ತೂ ಕೂಡ ರೀಲ್ಸ್ ಮಾಡೋದಿಲ್ಲರಿ, ಈಗಾಗಲೇ ಸಾಕಷ್ಟು ಅನುಭವಿಸಿದ್ದೀನಿ, ಸಾಕು ಅಂತ ಹೇಳಿಬಿಟ್ಟು ವಿನಯ್ ಹೇಳಿಬಿಟ್ರು. ಅಲ್ಲಿಂದ ರಜತ್ ಮತ್ತು ವಿನಯ್ ಗೌಡ ಮಧ್ಯೆ ಮನಸ್ತಾಪ ಉಂಟಾಯಿತು. ಇಬ್ಬರು ಕೂಡ ಜೈಲಿಂದ ಹೊರಗಡೆ ಬರುವಾಗ ಒಂದೇ ಸೇವನ್ನು ಕಚ್ಚಿ ಇಬ್ಬರು ಕೂಡ ಹಂಚಿಕೊಂಡು ತಿಂದು ಬಂದಿದ್ರು. ಆಗಲೂ ಕೂಡ ಇವರ ಆ್ಯಟಿಟ್ಯೂಡ್ನಲ್ಲಿ ಇವರ ಯುಗೋದಲ್ಲಿ ಏನೂ ಕೂಡ ಕಡಿಮೆ ಆಗಿರಲಿಲ್ಲ. ಆದರೆ ಅದ್ಯಾವಾಗ ವಿನಯ್ ರಜತ್ ಬಗ್ಗೆ ಮಾತನಾಡಿದ್ರು, ಆಗ ರಜತ್ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ವೇ ಇಲ್ಲ, ವಿನಯ್ಗೆ ಸರಿಯಾಗಿ ಟಕ್ಕರನ್ನು ಕೊಟ್ಟರು. ಇದು ಎಲ್ಲಿವರೆಗೆ ಹೋಗಿ ನಿಂತಿದೆ ಅಂತ ಹೇಳಿದ್ರೆ, ಈಗ ಪರಸ್ಪರ ಇಬ್ಬರು ಕೂಡ ತಾನು ಮೇಲ ಅನ್ನೋ ರೀತಿ ಮಾತನಾಡುವಂತಾಗಿದೆ. ಇಬ್ಬರ ಈಗೋ ಮತ್ತು ಇಬ್ಬರ ಅಹಂಕಾರದ ವರ್ತನೆ ಇನ್ನೂ ಕೂಡ ಕರಗಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ನಿಜವಾಗ್ಲೂ ಕೂಡ ಇವರಿಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿದೆಯಾ ಅನ್ನುವಂತಹ ಅನುಮಾನನೂ ಕೂಡ ಮೂಡಿದೆ. ಕಾರಣ ಇವರಿಬ್ಬರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು ಅಷ್ಟು ಖಡಕ್ಕಾಗಿದ್ದಾವೆ. ಈಗ ಇವರ ಸ್ನೇಹದಲ್ಲಿ ಬಿರುಕು ಮೂಡಿದೆ ಅನ್ನೋದಕ್ಕೆ ಇಬ್ಬರು ಕೂಡ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂಥ ರಜತ್ ಕಿಶನ್, ಪ್ರಾಪರ್ಟಿ ನಂದೆ, ಆದರೆ ರೀಲ್ ಇಬ್ಬರು ಕೂಡ ಒಟ್ಟಾಗಿ ಮಾಡಿದ್ದೀವಿ, ತಪ್ಪು ಆಗಿದೆ, ನಾನು ಅದನ್ನು ಒಪ್ಪಿಕೊಂಡಿದ್ದೀನಿ, ಬೇಕಂತಲೇ ಮಾಡಿದಲ್ಲ, ಅದು ವಿನಯ್ ಹೆಸರನ್ನು ಕೆಡಿಸೋಕೆ ಆಗಲಿ ಅಥವಾ ಇನ್ನೊಂದಕ್ಕಾಗಿ ಮಾಡಿದಲ್ಲ, ಎಲ್ಲದಕ್ಕಿಂತ ಮುಖ್ಯ ನಮ್ಮ ಸ್ನೇಹ. ಇಲ್ಲಿವರೆಗೂ ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ದೀವಿ, ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ತೀವಿ. ನನ್ನ ಕಡೆಯಿಂದ ಏನಾದರೂ ಆಗಿದ್ದರೆ ಅದಕ್ಕೆ ಸಾರಿ, ಬಟ್ ನನ್ನ ಕಡೆಯಿಂದ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆ ರಜತ್ ಕಿಶನ್ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಇದೇ ರಜತ್ತು ಒಂದು ಮಾತನ್ನು ಹೇಳಿದ್ದ. ಏನು ಅಂತ ಹೇಳಿದರೆ, ಈ ವಿನಯ್ ಇದನ್ನಲ್ಲ, ವಿನಯನ್ನು ನಾನೇನು ಕರೆದು ರೀಲ್ ಮಾಡಿದ್ದಲ್ಲ, ಅಥವಾ ವಿನಯ್ಗೆ ಇದನ್ನು ಮಾಡಪ್ಪ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದು ಅಥವಾ ಕೈಯನ್ನು ಹಿಡ್ಕೊಂಡು ರೀಲ್ ಮಾಡಿಸಿದಲ್ಲ. ಅವನಿಗೂ ಕೂಡ ಗೊತ್ತಿತ್ತಲ್ವಾ, ಅವನು ಕೂಡ ಬೇಡ ಅಂತೇಳಿ ಹೇಳ್ಬೋದಾಗಿತ್ತಲ್ವ. ಹಾಗಿದ್ದಿದ್ರೆ ಅಂತ ಹೇಳ್ಬಿಟ್ಟು ರಜತ್ತು ವಿನಯ್ಗೆ ತಿರುಗೇಟನ್ನು ಕೊಟ್ಟಿದ್ದ. ವಿನಯ್ ಹೇಗೆ ಈ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಲಾಯಿತು, ನನಗಿದರಲ್ಲಿ ಬುದ್ಧಿನೇ ಇರಲಿಲ್ಲ, ನಂಗೆ ಗೊತ್ತೇ ಇರಲಿಲ್ಲ ಈ ರೀತಿಯಾದಂಥ ರೀಲ್ಸ್ಗಳನ್ನು ಮಾಡೋ ವಿಚಾರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದ. ಅಂದರೆ ಎಲ್ಲ ತಪ್ಪುಗಳನ್ನು ರಜತ್ ಮೇಲೇ ಹೊರಿಸುವಂಥ ಪ್ರಯತ್ನವನ್ನು ವಿನಯ್ ಮಾಡಿದಂತೂ ಸತ್ಯ. ಅದಕ್ಕಾಗಿ ಸಿಟ್ಟಿಗೆದ್ದಂಥ ರಜತ್ ಈ ರೀತಿ ಮಾತನಾಡಿದ್ದು ಕೂಡ ಹೌದು. ಇದು ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಫ್ರೆಂಡ್ಶಿಪ್ ಬ್ರೇಕ್ ಆಗುವಂಥ ಹಂತಕ್ಕೂ ಕೂಡ ಹೋಗಿತ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ.
ಇನ್ನು ವಿನಯ್ ಗೌಡ ಕೂಡ ಈ ಬಗ್ಗೆ ಯಾವಾಗ ರಜತ್ ಒಂದು ಸ್ವಲ್ಪ ಸಾಫ್ಟ್ ಆಗ್ತಾನೋ ಅದಾದ ಬಳಿಕ ವಿನಯ್ ಕೂಡ ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಾನೆ. ಏನು, ನಾವಿಬ್ರು 10 ವರ್ಷಗಳಿಂದನೂ ಕೂಡ ಒಳ್ಳೆಯ ಸ್ನೇಹಿತರು, ನನ್ನಿಂದ ತಪ್ಪಾಗಿದೆ, ಅವನಿಂದನೂ ಕೂಡ ತಪ್ಪಾಗಿದೆ, ಹಾಗಂತೇಳಿ ಫ್ರೆಂಡ್ಶಿಪ್ಪನ್ನು ಬಿಟ್ಟು ಕೊಡಲ್ಲ, ಅವನು ಯಾವತ್ತಿಗೂ ನನ್ನ ಗೆಳೆಯನೇ, ಮತ್ತೆ ಈ ರೀತಿಯಾದಂಥ ತಪ್ಪು ನಡೆಯದೇ ಇರೋ ರೀತಿ ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದ. ಇನ್ನು ಒಂದು ವಿಚಾರವನ್ನು ಹೇಳಿದ್ದ. ಏನು ವಿನಯ್, ಈ ಹಿಂದೆ ಮಾತನಾಡೋ ಸಂದರ್ಭದಲ್ಲಿ ನಾನು ರಜತ್ಗಿಂತ ದೊಡ್ಡವನು ಅಂತಲೂ ಕೂಡ ಹೇಳಿದ್ದ. ಆಗ ರಜತ್ ಹೇಳಿದ, ಹೌದಪ್ಪ ನೀನು ತುಂಬ ದೊಡ್ಡವನು, ಆದರೆ ನಿನಗೆ ಬುದ್ಧಿ ಇರಲಿಲ್ವಾ ಅಂತಲೂ ಕೂಡ ಒಂದು ದಾಟಿಯಲ್ಲಿ ಕೇಳಿದಂಥ ರಜತ್ತು ಇದು ಕೂಡ ಟ್ರಿಗರ್ ಮಾಡಿತ್ತು ಯಾರಿಗೆ, ವಿನಯ್ಗೆ. ಆಗ ವಿನಯ್ ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯೆಯನ್ನು ಮಾಡಿದರು. ದೊಡ್ಡವರು ಅಂತ ಇಲ್ಲಿ ಹೇಳಿದ ತಕ್ಷಣ ಆ ರೀತಿಯಾದಂಥ ದೊಡ್ಡವರಲ್ಲಪ್ಪ ಅಂತಲೂ ಕೂಡ ಆಗ ತಿರುಗೇಟನ್ನು ಕೊಟ್ಟಿದ್ರು ಇದೇ ವಿನಯ್. ಈಗ ಸ್ವಲ್ಪ ಸಾಫ್ಟ್ ಆಗಿರುವಂಥ ಇಬ್ಬರು ಕೂಡ ನಮ್ಮ ಸ್ನೇಹ ಇಲ್ಲಿ ಬಿರುಕು ಬಿಡುವಂಥ ಪ್ರಶ್ನೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವನು ಯಾವತ್ತಿಗೂ ಕೂಡ ನನ್ನ ಗೆಳೆಯನೇ, ಮತ್ತೆ ಈ ರೀತಿಯಾದ ತಪ್ಪು ನಡೆಯದೇ ಇರೋ ರೀತಿ ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ, ಅವನು ನನಗೆ ಹೇಳ್ತಾನೆ, ಇದು ಮುಂದುವರಿಯುತ್ತೆ. ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್, ತಪ್ಪಾಗಿದೆ, ನಾನು ಕ್ಷಮೆ ಕೇಳಿದ್ದೀನಿ, ಅವನು ಕೂಡ ಕೇಳ್ತಾನೆ ಅಂದ್ಕೊಂಡಿದ್ದೀನಿ. 1 ಕೋಟಿ ಕೊಟ್ಟರು ರಜತ್ ನಿನ್ನ ಸಹವಾಸ ಬೇಡ ಅಂತೇಳಿ ಹೇಳುವಷ್ಟು ಸಣ್ಣವನು ನಾನಲ್ಲ. ಇಷ್ಟು ಸಣ್ಣ ರೀಲ್ನಿಂದ ಇಷ್ಟೆಲ್ಲ ಆಗಬೇಕಾಗಿರಲ್ಲ. ಆ ಬಗ್ಗೆ ಸಿಟ್ಟಿದೆ, ಅವನಿಗೆ ಕೋಪ ಜಾಸ್ತಿ ಇದೆ, ಆದರೆ ನಾವು ಕೂತು ಮಾತನಾಡಿಕೊಳ್ತೀವಿ ಅಂತೇಳ್ಬಿಟ್ಟು ವಿನಯ್ ಹೇಳಿದ್ದಾರೆ. ವಿನಯ್ ಗೌಡ ಈಗ ಜೈಲಿನಿಂದ ಹೊರಬಂದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು ಕ್ಷಮೆಯನ್ನು ಯಾಚಿಸಿದರು. ಆ ವಿಡಿಯೋಗೆ ಅಭಿಮಾನಿಯೊಬ್ಬರು ನೀವು ಇನ್ನು ಮುಂದೆ ರಜತ್ ಜೊತೆಗೆ ರೀಲ್ಸ್ ಮಾಡಬೇಡಿ ಅನ್ನುವಂಥ ಕಮೆಂಟನ್ನು ಕೂಡ ಹಾಕಿದರು. ಆ ಕಮೆಂಟ್ಗೆ ವಿನಯ್ ಲೈಕ್ ಮಾಡಿದರು. ಇದು ರಜತ್ ಅವರಿಗೆ ಸ್ವಲ್ಪ ಬೇಸರ ಮೂಡುವಂತೆ ಮಾಡಿತ್ತು. ಇಲ್ಲಿಂದ ಶುರುವಾದಂಥ ಇವರ ಮುನಿಸು ಈಗ ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುವ ಹಂತಕ್ಕೆ ಬಂದಿತ್ತು. ದೂಷಿಸಿಕೊಳ್ಳೋದು ಮಾತ್ರವಲ್ಲ, ಅವನ ಮೇಲೆ ಇವರ ಮೇಲೆ ಅವರು ಆರೋಪಗಳನ್ನೇ ಹೊರಿಸಿದ್ರು. ರಜತ್ ಜೊತೆಗೆ ಕೋಟಿ ಕೊಟ್ಟರು ಇನ್ಮೇಲೆ ರೀಲ್ಸ್ ಮಾಡಲ್ಲ, ಜೈಲಿಗೆ ಹೋಗಿ ಬಂದಮೇಲೆ ನನಗೆ ಬುದ್ಧಿ ಬಂತು ಅಂತಲೂ ಕೂಡ ಈ ಹಿಂದೆ ಈ ವಿನಯ್ ಗೌಡ ನೇರವಾಗಿ ಹೇಳಿದರು. ಇನ್ನು ಈ ಪೋಸ್ಟ್ಗೆ ಅಥವಾ ಈ ಹೇಳಿಕೆಗೆ ಸಾಕಷ್ಟು ಗರಂ ಆಗಿದ್ದಂಥ ರಜತ್ತು ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನಾನೇನು ಕಾಲಿಗೆ ಬೀಳೋದಿಲ್ಲ ಅಂತಲೂ ಕೂಡ ಹೇಳಿದರು. ಕೋಟಿ ಕೊಡುವಂಥ ಮಾತನ್ನು ಹೇಳಬೇಕಾಗಿಲ್ಲ ಅಂತಲೂ ಕೂಡ ಹೇಳಿದರು. ಜೊತೆಗೆ ಈ ಬಗ್ಗೆ ನಾನು ಹೋಗಿ ವಿನಯ್ಗೆ ಹೇಳೋದಿಲ್ಲ ಅನ್ನೋ ರೀತಿಯನ್ನು ಕೂಡ ಹೇಳಿದರು. ಇಬ್ಬರಿಗೂ ಕೂಡ ಈಗೋ ದೊಡ್ಡ ಮಟ್ಟದ ಪೆಟ್ಟನ್ನೇ ಕೊಡ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ವಿನಯ್ ಗೌಡದ ಎಷ್ಟು ತಪ್ಪಿದೆಯೋ ರಜತದು ಕೂಡ ಅಷ್ಟೇ ತಪ್ಪಿದೆ, ರಜತದ ಎಷ್ಟು ತಪ್ಪಿದೆಯೋ ಅಷ್ಟೇ ವಿನಯ್ ಗೌಡದು ಕೂಡ ತಪ್ಪಿದೆ. ಇಬ್ಬರು ಕೂಡ ಅಷ್ಟೇ ದೊಡ್ಡ ತಪ್ಪುಗಳನ್ನು ಮಾಡಿದವರು ಇಬ್ಬರು ಕೂಡ. ಯಾಕಂತ ಹೇಳಿದ್ರೆ ಇಬ್ರಿಗೂ ಕೂಡ ಗೊತ್ತಿದೆ ಈ ಪ್ರಕರಣದಲ್ಲಿ ತಪ್ಪನ್ನು ಮಾಡಿದವರು. ಇಲ್ಲಿ ರಜತ್ಗೆ ಬುದ್ಧಿ ಇಲ್ಲ, ಕೋಪ ಜಾಸ್ತಿ, ನನ್ನ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ವಿನಯ್ ಹೇಳಿದಿರ್ಬೋದು. ಕೋಟಿ ಕೊಟ್ಟರು ಕೂಡ ನಾನು ಇನ್ಮೇಲೆ ಅವನ ಜೊತೆಗೆ ರೀಲ್ಸ್ ಮಾಡಲ್ಲ ಅಂತಿತ್ತು. ಇವೆಲ್ಲದಕ್ಕೂ ಕೂಡ ಸಹಜವಾಗಿ ಕೋಪ ಬರಿಸುವಂಥದ್ದೇ. ರಜತ್ ಮೇಲೆ ಸಿಟ್ಟಿದೆ, ಗೆಳೆಯನ ಬಗ್ಗೆ ಒಂದಷ್ಟು ಆರೋಪಗಳನ್ನು ಕೂಡ ಹೊರಿಸಿದ್ರು ಇದೇ ವಿನಯ್. ಆದರೆ ರಜತ್ತು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ನನ್ನ ಈಗೋ ನಿನಗಿಂತ ದೊಡ್ಡದು ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ರಜತ್ತು ರೊಚ್ಚಿಗೆದ್ದಿದ್ರು. ವಿನಯ್ಗೆ ಮತ್ತಷ್ಟು ಸಿಟ್ಟು ಬರುವಂತೆಯೂ ಕೂಡ ಮಾಡಿದರು. ಇನ್ಫ್ಯಾಕ್ಟು ಈ ಪ್ರಕರಣದಲ್ಲಿ ಹೆಚ್ಚು ತಪ್ಪಿರೋದು ಯಾರ್ದು ಅಂತೇಳಿ ಕೇಳಿದರೆ ಅದು ರಜತ್ತದೆ ಅಂತಲೇ ಹೇಳ್ಬೋದು. ಒಂದು ಕಡೆ ರಜತ್ ಮಾಡಿದಂಥ ತಪ್ಪು, ಮತ್ತೊಂದು ಕಡೆ ರಜತ್ತು ಈ ಸಾಕ್ಷಿಯನ್ನು ನಾಶ ಮಾಡಿದ್ದು, ಇದು ಪ್ರಮುಖವಾಗಿ ಇವರಿಬ್ಬರು ಕೂಡ ಜೈಲು ಹೋಗುವಂತೆಯೂ ಕೂಡ ಮಾಡಿತು. ನಿಜವಾಗ್ಲೂ ಕೂಡ ಆರಂಭದಲ್ಲೇ ಸರಿಯಾದಂಥ ಕೆಲಸವನ್ನು ಮಾಡಿದ್ದಿದ್ರೆ, ಅಂದರೆ ರಜತ್ ಆ ಮಚ್ಚನ್ನೇ ತಂದುಕೊಡುವಂತೆ ಹೆಂಡತಿಗೆ ಸೂಚನೆ ಕೊಟ್ಟು ಹೆಂಡತಿ ಅದೇ ಮಚ್ಚನ್ನು ತಂದು ಕೊಟ್ಟಿದ್ದಿದ್ರೆ ಬಹುಶಃ ಇಷ್ಟೆಲ್ಲ ಆಗ್ತಿರಲಿಲ್ಲ. ಬಟ್ ಇದು ಎಲ್ಲಿಗೋ ಹೋಗಿ ತಲುಪುವಂತೆ ಆಗಿದ್ದು ಅಲ್ಲಿ ಯಾವುದೋ ಬೇರೆ ಮಚ್ಚನ್ನು ತಂದು ಕೊಟ್ಟಂಥ ಕಾರಣಕ್ಕೋಸ್ಕರ. ಇನ್ನು ಇವರಿಬ್ಬರ ನಡುವೆ ಒಂದು ರೀತಿಯಲ್ಲಿ ಕಿಚ್ಚು ಹೊತ್ತಿದ್ದು ಕೂಡ ಬೇರೆ ಬೇರೆ ಕಾರಣಕ್ಕೆ, ಮತ್ತು ಮಾಧ್ಯಮದವರು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಇಟ್ಟಂಥ ಕಾರಣಕ್ಕೆ ಅನ್ನೋದನ್ನು ಕೂಡ ಒಪ್ಪಿಕೊಳ್ಳಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ರಜತ್ಗೆ ಒಂದು ಸ್ಪಾರ್ಕ್ ಆಗುವಂಥ ಪ್ರಶ್ನೆಗಳನ್ನೇ ಮಾಧ್ಯಮದವರು ಕೊಡ್ತಾ ಹೋದರು. ವಿನಯ್ಗೂ ಕೂಡ ಹಾಗೆ ಆಯಿತು. ಇಬ್ಬರ ನಡುವೆ ಸ್ಪಾರ್ಕ್ ಬೆಳಿಬೇಕು, ಬೆಂಕಿ ಬೆಳಿಬೇಕು, ಆ ರೀತಿಯಾದಂಥ ಪ್ರಶ್ನೆಗಳನ್ನೇ ಕೇಳ್ತಾ ಹೋದರು. ಅದರ ಪರಿಣಾಮವಾಗಿ ಇಬ್ಬರು ಕೂಡ ದಡ್ರು ಉತ್ತರವನ್ನು ಕೊಡ್ತಾ ಹೋದರು. ಆ ಉತ್ತರದ ಪರಿಣಾಮ ಇಬ್ಬರ ಸ್ನೇಹ ಕಟ್ಟಾಗುವಂಥ ಹಂತಕ್ಕೆ ಹೋಯಿತು. ಬಟ್ ಸದ್ಯಕ್ಕೆ ಇಬ್ಬರು ಕೂಡ ಸಾಫ್ಟ್ ಆಗಿದ್ದಾರೆ. ಇಬ್ಬರು ಕೂಡ ಸ್ನೇಹವನ್ನು ಮುಂದುವರಿಸುವಂತಹ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ರೀಲ್ಸ್ನಿಂದ ಅಂತ್ಯವಾಗಬೇಕಾಗಿದ್ದಂಥ ಸ್ನೇಹ ಮತ್ತೆ ಸರಿ ಹೋಗ್ತಿದೆ ಅನ್ನೋದು ಸಂತೋಷದ ವಿಚಾರ. ಇದು ಎಲ್ಲರ ಬಾಳಲ್ಲೂ ಕೂಡ ಒಂದು ದಾರಿದೀಪವಾಗಲಿ, ಎಲ್ಲರ ಸ್ನೇಹಕ್ಕೂ ಕೂಡ ಇದೊಂದು ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ. ಯಾಕಂತ ಹೇಳಿದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗಾಯಿತು ವಿನಯ್ ಮತ್ತು ಈ ರಜತ್ ಕತೆ. ಇಬ್ಬರು ಕೂಡ ತಪ್ಪು ಮಾಡಿದ್ರು, ಇಬ್ಬರು ಕೂಡ ತಮ್ಮ ತಪ್ಪನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋದ್ರು, ಆ ತಪ್ಪನ್ನು ಒಬ್ಬರ ಮೇಲೆ ಒಬ್ಬರು ಹೊರಸಕ್ಕೆ ಹೋದ್ರು. ಇದೆಲ್ಲದರ ಪರಿಣಾಮ ಇಷ್ಟೆಲ್ಲ ಆಯಿತು. ನಾಲ್ಗೆಗೆ ಸ್ವಲ್ಪ ಲಗಾಮು ಹಾಕಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅನ್ನೋದು ಕೂಡ ಕಟುವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.